ಹಾಯ್ ಹಲೋ ರೈತ ಮಿತ್ರರೇ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮಾಹಿತಿ ಗಮನಿಸಿರ್ಬೋದು, ಸೇವಂತಿಗೆ ಗಿಡದ ಬಗ್ಗೆ ಇರುತ್ತೆ. ಸೇವಂತಿಗೆ ಗಿಡದ ಬಗ್ಗೆ ಏನು ಮಾಹಿತಿ ಕೊಡೋಕೆ ಬಂದವನಪ್ಪ ಅಂತ ಬೆಳಿಗ್ಗೆನೇ ಅಂದ್ಕೊಂಡಿದ್ದೀರಾ? ಸೇವಂತಿಗೆ ಗಿಡಕ್ಕೆ 21 ದಿನ ಆಗೈತೆ. 21 ದಿನ ಆಗಿದ್ರೆ ನಾವೇನು ಮಾಡಬೇಕು ಅದಕ್ಕೆ ಅಂದ್ಕೊಂಡಿದ್ದೀರಾ? ನೀವೇನು ಮಾಡಬೇಕು ಅಂತ ಮುಂದೆ ಹೇಳ್ತಾ ಇರ್ತೀನಿ ವಿಡಿಯೋದಲ್ಲಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈತರನ್ನ ಬೆಳೆಸ್ರಿ ದಯವಿಟ್ಟು. ಏನಕ್ಕಪ್ಪ ನಾವು ಇಷ್ಟು ಅಂದರೆ ಪ್ರಾಕ್ಟಿಕಲಾಗಿ ಯಾರೋ ಹೋಗಿ ಕೆಲವೊಬ್ಬರು ಮಾಡಿರೋ ಅಂಥ ತೋಟಗಳಲ್ಲಿ ಹೋಗ್ಬಿಟ್ಟು ಬರೀ ಅವ್ರ ವಿಡಿಯೋಗಳನ್ನ ಇಷ್ಟು ಲಕ್ಷ ಮಾಡಿ ಅಷ್ಟು ಲಕ್ಷ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಥಂಬ್ನೇಲ್ ಹಾಕ್ಬಿಟ್ಟು ವ್ಯೂಸ್ ತಗೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದ ಕಾರಣ ನಾವು ಪಡೋ ಕಷ್ಟ ಅಥವಾ ನಾವು ಮಾಡಿರೋ ಅಂಥ ಪ್ರಾಕ್ಟಿಕಲಾಗಿ ಮಾಡಿರೋ ಅಂಥಗಳನ್ನ ನಿಮಗೆ ವಿಡಿಯೋ ಮುಖಾಂತರ ಕೊಡ್ತಾ ಇರ್ತೀರಿ. ಅಷ್ಟು ಜೆನ್ಯೂನಾಗಿ ನಾನು ಮಾಹಿತಿ ಕೊಟ್ಟರೂ ನಮ್ಮ ಚಾನಲಲ್ಲಿ ವ್ಯೂಸು ಅಷ್ಟೊಂದಾಗಿ ಬರ್ತಾ ಇಲ್ಲ. ಇನ್ನು ನಾವು ಮಾಡಿ ಏನು ಪ್ರಯೋಜನ ಇರುತ್ತೆ ಹೇಳಿ? ಇಷ್ಟೆಲ್ಲ ಮಾಹಿತಿ ಕೊಟ್ರೂ ನಿಮಗೆ ಯಾಕೋ ಇಷ್ಟ ಆಗ್ತಿಲ್ಲ. ನಮ್ಮ ಕರ್ನಾಟಕದ ಜನರು ರೈತರನ್ನ ಬೆಳೆಸೋ ಥರ ಇಲ್ಲ ನೋಡಿದ್ರೆ. ನಾನು ಇನ್ನೊಂದು ಲ್ಯಾಂಗ್ವೇಜಸ್ ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಕರ್ನಾಟಕದಲ್ಲಿ ರೈತರಿಗೆ ಕೊರತೆ ಇದ್ದಂಗೆ ಐತೆ ನೋಡಿದ್ರೆ. ಯಾರೂ ಅಷ್ಟೊಂದಾಗಿ ಸಪೋರ್ಟೇ ಮಾಡೋದಿಲ್ಲ. ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವ ರೀತಿ ಉತ್ತೇಜನ ಕೊಟ್ಟಿಲ್ಲ ಅಂದರೆ ವಿಡಿಯೋ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಯಾರು ವಿಡಿಯೋ ನೋಡ್ತಾ ಇರ್ತೀರಾ, ಲೈಕ್ ಬಟನ್ ಒತ್ತೋದಕ್ಕೂ ನಿಮ್ಮ ಕೈಯಲ್ಲಿ ಆಗಲ್ವಾ? ಒಂದು ಲೈಕ್ ಬಟನ್ ಸುಮ್ಮನೆ ಹಂಗೆ ಟ್ಯಾಪ್ ಮಾಡಿದ್ರೆ ಒಂದು ಲೈಕ್ ಬಟನ್ ಬರ್ತದೆ. ಶೇರ್ ಬಟನ್ ಇರ್ತದೆ. ನಿಮ್ಮ ಗೊತ್ತಿರೋರಿಗೆ, ನಿಮ್ಮ ಸುತ್ತಮುತ್ತ ರೈತರಿಗೆಲ್ಲ ಶೇರ್ ಮಾಡ್ಕೊಂಡ್ರೂ ನಮ್ಮ ಚಾನಲ್ಗೆ ವ್ಯೂಸ್ ಒಂದಷ್ಟು ಬರುತ್ತೆ. ಮತ್ತು ಲೈಕ್ಸಿಂದ ಏನು ಮಾಡ್ತಾರೆ, ಯೂಟ್ಯೂಬ್ ರೆಕಮೆಂಡೇಷನ್ಸು ಜಾಸ್ತಿಯಾಗಿ ಒಂದು ಸ್ವಲ್ಪ ವ್ಯೂಸ್ ಬರುತ್ತೆ. ಇದನ್ನು ಜಾಸ್ತಿ ನೀವತ್ತು ಕೊಯ್ಯೋದು ಬೇಡ. ನನ್ನ ಮನಸ್ಸಲ್ಲಿರೋದನ್ನ ಹೇಳಿದ್ದೀನಿ. ಬೆಳೆಸಬೇಕು ಅಂತಿದ್ರೆ ಕರ್ನಾಟಕದ ರೈತರನ್ನ ಬೆಳೆಸ್ರಿ, ಇಲ್ಲಾಂದರೆ ನಿಮ್ಮ ಇಷ್ಟ, ಅದು ನಮಗೆ ಗೊತ್ತಿಲ್ಲ. ಆದರೆ ಮಾಹಿತಿ ಕೊಡೋದು ಮಾತ್ರ ನನ್ನ ಕೈಯಲ್ಲಾದ ಮಟ್ಟಿಗೆ ನಾನು ಕೊಡ್ತಾನೆ ಇರ್ತೀನಿ. ಇನ್ನು 21 ದಿನ ಆಗಿದೆ ಸಸಿಗೆ, ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದಕ್ಕೆ 21 ದಿನ ಅಂತೇಳಿದ್ರೆ ಇವಾಗ ಏನು ಮಾಡಿದ್ದೀರಿ ಅಂದರೆ ಇದಕ್ಕೆ ಪಿಂಚಿಂಗ್ ಅಂತಾರೆ ನಮ್ಮ ಕಡೆ. ಪಿಂಚಿಂಗ್ ಏನಕ್ಕಪ್ಪ ಮಾಡ್ತೀರಿ ಅಂತ ಹೇಳಿದ್ರೆ, ಸಸಿ ಒಂದು ಸೇವಂತಿಗೆ ಸಸಿ 20 ರಿಂದ 25 ದಿನದೊಳಗಡೆ ಈ ರೀತಿ ಪಿಂಚಿಂಗ್ ಮಾಡ್ತಾರೆ ನಮ್ಮ ಕಡೆ. ಈ ರೀತಿ ಮಾಡೋದ್ರಿಂದ ಸೈಡಲ್ಲಿ ಬರುವಂಥ ಬ್ರಾಂಚಸ್ ಏನಿರ್ತದೆ ಅದು ಕೌಲುಗಳು ಬೇಗ ಹೊಡ್ಕೊತದೆ. ಇಲ್ಲ ಅಂತ ಹೇಳಿದ್ರೆ ನಿಧಾನ ಆಗುತ್ತೆ, ಗಿಡ ಉದ್ದಕ್ಕೆ ಕೊಂಬೆ ಥರ ಬೆಳ್ಕೊಳ್ತಾ ಹೋಗುತ್ತೆ, ತೆಂಗಿನ ಮರದ ಥರ. ಸೈಡ್ ಲಾಕ್ಗಳು ಓಪನ್ ಆಗೋದು ಡಿಲೇ ಆಗೋಗ್ಬಿಡ್ತದೆ. ಆ ರೀತಿ ಡಿಲೇ ಆದಾಗ ಏನಾಗುತ್ತೆ, ಗಿಡ ಕೌಲುಗಳು ಹೊಡಿಯೋದು ಲೇಟಾಗಿ ಅಗಲವಾಗಿ ಬರೋದಿಲ್ಲ, ಉದ್ದುದ್ದಕ್ಕೆ ಬೆಳೀತಾ ಇರ್ತದೆ. ಅದಕ್ಕೋಸ್ಕರ ನಮ್ಮ ಕಡೆ ಪಿಂಚಿಂಗ್ ಮಾಡ್ತಾರೆ. ಕೆಲವೊಂದು ಕಡೆ ಮಾಡ್ತಾರೆ, ಕೆಲವೊಂದು ಕಡೆ ಮಾಡಲ್ಲ. ನಮ್ಮ ಕಡೆ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಪಿಂಚಿಂಗ್ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ನೀವು ಈ ಗಿಡನ ಗಮನಿಸಿ ಮತ್ತು ಈ ಗಿಡನ ಗಮನಿಸಿ, ಇವೆರಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಗಮನಿಸಿದ್ದೀರಾ? ನೋಡ್ತಿರ್ಬೋದು. ಇದರಲ್ಲಿ ಆಲ್ರೆಡಿ ಎಷ್ಟು ಬ್ರಾಂಚಸ್ ಓಪನ್ ಆಗಿದೆ ಅಂತ ನೀವೇ ಗಮನಿಸ್ಬೋದು. 1 2 3 4 ಓಪನ್ ಆಗಿ ಅದಾದಮೇಲೆ ಪಕ್ಕದಲ್ಲಿ ಮತ್ತೆ ಇಲ್ಲಿ ನೋಡಿ, ಇಲ್ಲೆಲ್ಲ ಮತ್ತು ಸೈಡಲ್ಲೆಲ್ಲ ಬ್ರಾಂಚಸ್ ಬರ್ತಾ ಇದೆ. ಇದೇನಪ್ಪ ಅಂತ ಹೇಳಿದ್ರೆ, ಸಸಿ ನಾಟಿ ಮಾಡುವಾಗಲೇ ಏನಾಗಿದೆ, ಇಲ್ಲಿ ಇರುವಂಥ ಚಿಗುರು ಮುರಿದೋಗ್ಬಿಟ್ಟಿದೆ. ಈ ಚಿಗುರು ಮುರಿದೋಗಿದ್ದಕ್ಕೆ ಏನಾಗಿದೆ, ಈ ಚಿಗುರು ತಗೊಳ್ಳೋವಂಥ ತಾಕತ್ತೆಲ್ಲ ಈ ಸೈಡಲ್ಲಿರೋ ಕೊಂಬೆಗಳು ತಗೊಂಡು ಬೇಗ ಬೆಳವಣಿಗೆ ಆಗಿದೆ. ಆದರೆ ಈಗ ಚಿಗುರು ಮುರಿದಿರ ಇರೋವಂಥ ಗಿಡಗಳಲ್ಲಿ ನೀವು ಗಮನಿಸೋದಾದರೆ ನೋಡ್ತಿರ್ಬೋದು, ಇನ್ನೂ ಲಾಕ್ಸೇ ಬಂದಿಲ್ಲ, ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಈಗ ನೋಡಿ, ಈ ಸೈಡಲ್ಲೆಲ್ಲ ಈಗ ಕೊಂಬೆಗಳು ಸ್ಟಾರ್ಟ್ ಆಗ್ತಾಯಿದೆ. ಇದಕ್ಕೂ ಈ ಗಿಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಕಾಣಿಸ್ತಾ ನಿಮಗೆ? ಇದಕ್ಕೆ ಈ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ನಮ್ಮ ಕಡೆ ಪಿಂಚಿಂಗ್ ಮಾಡ್ತಾರೆ. ಇವಾಗ ಇದು ಪಿಂಚಿಂಗ್ ಮೊದಲೇ ಆಗಿರೋದ್ರಿಂದ ಈ ಸೈಡಲ್ಲೆಲ್ಲ 4 ಕೊಂಬೆ ಬಂದಿದೆ. 4ರಲ್ಲಿ ಇವಾಗ ಇನ್ನೂ 4 ಸ್ಟಾರ್ಟ್ ಆಗ್ತಾಯಿದೆ. ಅದೇ ರೀತಿ ಗಿಡ ಬೆಳವಣಿಗೆ ಬೇಗ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಬಟ್ ಇದರಲ್ಲಿ ಇನ್ನೂ ನೆನ್ನೆ ಮಾಡಿದ್ದೀನಿ ಪಿಂಚಿಂಗು. ನೋಡ್ತಿರ್ಬೋದು ಇಲ್ಲಿ ಚಿಗುರು ಯಾವ ರೀತಿ ಚಿವುಟಿದ್ದೀರಿ ಅಂತ. ಬರೀ ಮೇಲೆ ಬರೋವಂಥ ಚಿಗುರನ್ನ ಚಿವುಟ್ಬೇಕಷ್ಟೆ. ಈ ರೀತಿ ಚಿವುಟಿದ ತಕ್ಷಣ ಏನಾಗುತ್ತೆ, ಇದಕ್ಕೆ ಬರೋ ತಾಕತ್ತೆಲ್ಲ ಈ ಸೈಡಲ್ಲಿ ಬರೋ ಕೊಂಬೆಗಳಿಗೆ ಹೋಗುತ್ತೆ. ಈ ಸೈಡಿಗೆ ಬರೋ ಕೊಂಬೆಗಳಿಗೆ ಹೋಗ್ಬಿಟ್ಟು ಗಿಡ ಬೇಗನೆ ಅಗಲವಾಗಿ ತುಂಬಾ ದೊಡ್ಡದಾಗಿ ಬರ್ತದೆ. ಲಾಕ್ಸ್ ಜಾಸ್ತಿ ಆದಷ್ಟು ನಮಗೆ ಈಲ್ಡ್ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇವಾಗೆಲ್ಲ ಕೊಂಬೆಗಳು ಹೊಡಿತಾ ಇದ್ದಾವೆ ಚಿಗುರು. ಇದೊಂದು ಪ್ರೊಸೀಜರು ಒಂದು 20 ದಿನದಿಂದ 25 ದಿನದೊಳಗಡೆ ನಮ್ಮ ಕಡೆ ಮಾಡ್ತೀರಿ. ಇದೊಂದು. ಅದಾದಮೇಲೆ ಈಗ ಪಿಂಚಿಂಗ್ ಅಂತ ಹೇಳಿದ್ರೆ ನಾವು ಚಿಗುರನ್ನ ಚಿವುಟ್ಬಿಡ್ತೀರಿ. ಚಿಗುರನ್ನ ಚಿವುಟ್ದಾಗ ಏನಾಗುತ್ತೆ, ಇವಾಗ ನಮಗೆ ಒಂದು ಪೆಟ್ಟಾದಾಗ ಏನಾಗುತ್ತೆ, ಬ್ಲೀಡಿಂಗ್ ಆಗುತ್ತೆ ಮತ್ತು ಪೇಯ್ನ್ ಆಗ್ತಾ ಇರ್ತದೆ. ಅದೇ ರೀತಿಯೂ ಈ ಗಿಡಗಳಿಗೂ ಆಗುತ್ತೆ. ಅದಕ್ಕೇನು ಮಾಡಬೇಕು, ಪಿಂಚಿಂಗ್ ಆಗಿದ ತಕ್ಷಣ ಇದಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಫಂಗಿಸೈಡು
ಒಂದು ಟಾನಿಕ್ನ ಹಾಕಿ ಇದಕ್ಕೆ ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ನಾನು ಯಾವ ಸ್ಪ್ರೇ ಕೊಟ್ಟಿದ್ದೀನಿ ಪಿಂಚಿಂಗ್ ಆದಮೇಲೆ ಅಂತ ಹೇಳ್ಬಿಟ್ಟು ನಿಮಗೆ ಈಗ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ. ನೆನ್ನೆ ಸ್ಪ್ರೇ ಕೊಟ್ಟಿರೋದು ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ರೆಡೋಮಿಲ್ ಗೋಲ್ಡ್ ಅಂತ ನೋಡಿರ್ತೀರಲ್ವ. ಸೇಮ್ ಅದೇ ಥರನೇ ಇದು. 2 ಕಾಂಬಿನೇಷನ್ ಇರುತ್ತೆ, ಸಿಸ್ಟಮ್ಯಾಟಿಕ್ ಮತ್ತು ಕಾಂಟ್ಯಾಕ್ಟ್ ಫಂಗಿಸೈಡ್ 2 ಇರ್ತದೆ. ಮೆಟ್ಲಾಕ್ಸಿಲ್ 8%, ಮ್ಯಾಂಕೋಜೆಬ್ಬು 64%. ಇದು 2ರಿಂದ 2.5 ಗ್ರಾಮ್ ಅಷ್ಟು ಹಾಕ್ಕೋಬೋದು. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಮೋಡ ವಾತಾವರಣ, ಇವಾಗಲೂ ಅಷ್ಟೇ ಮೋಡ ಮುಚ್ಕೊಂಡಿದೆ, ಬೆಳಗ್ಗೆ ಹನಿಗಳು ಸ್ವಲ್ಪ ಬಿತ್ತು. ಇದು ಬಂದು ಗಮ್ಮು ಮತ್ತು ಸ್ಪ್ರೆಡ್ಡಿಂಗ್, ಅಂದರೆ ಒಂದು ಕಡೆ ಬಿದ್ದರೆ ಗಿಡ ಪೂರ್ತಿ ಸ್ಪ್ರೆಡ್ ಆಗುತ್ತೆ ಮತ್ತು ಸ್ಟಿಕ್ಕಿ ಆಗಿರ್ತದೆ. ಇದು ಗಮ್ಮು, ಇದು 1 ml per ಲೀಟರು. ಇದ್ರ ಜೊತೆಗೆ ಒಂದು ಸ್ವಲ್ಪ ಗಿಡ ಸ್ಮೂತಾಗಿ ಬರಬೇಕಲ್ಲ, ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಸಿಂಜೆಂಟಾ ಕ್ವಾಂಟಿಸ್ ಅನ್ನೋ ಟಾನಿಕ್ ಇತ್ತು. ಸೊ ಇದನ್ನು 2 ml ಹಾಕ್ಕೊಂಡು 2 ml ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಂದರೆ ಈ ಹುಳಗಳೊಂದೊಂದು ಉತ್ಪತ್ತಿ ಆಗೋಗಿತ್ತು, ಅದಕ್ಕೆ ಪ್ಲಜೋರಾ ಅನ್ನೋದನ್ನು ಒಂದು 1 ml per ಲೀಟರ್ ಹಾಕ್ಕೊಂಡು, ಸೊ ಇದಿಷ್ಟನ್ನು ಏನು ಮಾಡಿದ್ದೀನಿ, ನೆನ್ನೆ ಪಿಂಚಿಂಗ್ ಆದಮೇಲೆ ಸ್ಪ್ರೇ ಅನ್ನೋದು ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಗಿಡದ ಬೆಳವಣಿಗೆ ಎಲ್ಲ ನೋಡಿದ್ರಿ 21 ದಿನಕ್ಕೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಲೈಟಿಂಗ್ಸ್ ಹಾಕಿ ಇನ್ನೇನು 12 ದಿನ ಆಗಿದೆ. ಇನ್ನೊಂದು 8ರಿಂದ 10 ದಿನ ಅಥವಾ 12 ದಿನ, ಅಂದರೆ ನಾನು ಪರ್ಮಿಷನ್ ತೊಗೊಂಡಿರ್ತೀನಲ್ವ, ಸೊ ಅದು ಕಂಪ್ಲೀಟ್ ಆಗೋರ್ಗೆ ಅಂದರೆ 20ರಿಂದ 25 ದಿನ ಲೈಟಿಂಗ್ಸ್ ಕೊಟ್ಟು ತೆಗೆದಾಕ್ತೀನಿ ಅಷ್ಟೇ. ಬೆಳೆ ನೋಡೋದಾದರೆ ಈ ರೀತಿ ಇದೆ. ಇನ್ನು ಇದು ಪಿಂಚಿಂಗ್ ವಿಚಾರ ಆಯಿತು. ಇನ್ನು ಇಲ್ಲಿವರೆಗೂ ಇದಕ್ಕೆ ಏನೇನು ಗೊಬ್ಬರ ಕೊಟ್ಟಿದ್ದೀರಿ, ಸ್ಪ್ರೇ ಕೊಟ್ಟಿದ್ದೀರಿ ಅನ್ನೋದನ್ನು ಈಗ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇದಕ್ಕೆ ಇಲ್ಲಿವರೆಗೂ ಬಂದು ನಾನು ಒಂದು ಸರ್ತಿ 19 ಕೊಟ್ಟಿದ್ದೀನಿ, ಅದಾದಮೇಲೆ ಒಂದು ಸರ್ತಿ ಯೂಮಿಕ್ ಆಸಿಡ್ ಕೊಟ್ಟಿದ್ದೀನಿ ಅಷ್ಟೇ. ಈಗ ಸೈಡಲ್ಲಿ ಕೊಂಬೆಗಳು ಸ್ಟಾರ್ಟ್ ಆಗ್ತಾ ಇರೋ ಕಾರಣಕ್ಕೆ ಇದಕ್ಕೆ 1261 1261ನ ಕೊಡಬೇಕಾಗಿತ್ತು. ಇವತ್ತು ಮೋಡ ಮುಚ್ಕೊಂಡು ಏನೋ ಮಳೆ ಬರೋ ರೀತಿಯಲ್ಲಿದೆ, ಅದಕ್ಕೋಸ್ಕರ ಇವತ್ತೇನು ಗೊಬ್ಬರ ಕೊಡ್ತಾ ಇಲ್ಲ. ಖಂಡಿತ ಬಿಸಿಲು ಬಂದರೆ ನಾಳೆ ಅಥವಾ ನಾಳಿದ್ದು 1261 ಕೊಡ್ತೀನಿ. ಸೊ ಇದು ಗೊಬ್ಬರದ ವಿಚಾರ ಆಯಿತು. ಇನ್ನು ಅದನ್ನು ಹೊರತುಪಡಿಸಿ ಇನ್ನು ಸ್ಪ್ರೇ ವಿಚಾರಕ್ಕೆ ಬಂದಾಗ ಔಷಧಿಗಳೇನೇನಪ್ಪ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಇದಕ್ಕೆ ಬಂದು ಇಲ್ಲಿ ತನಕ ನೆನ್ನೆದು ಸೇರಿಸಿ ಒಂದು 3 ಸ್ಪ್ರೇ ಆಗಿದೆ. 3 ಸ್ಪ್ರೇನಲ್ಲಿ ಫಸ್ಟ್ ಸ್ಪ್ರೇ ಯಾವ್ದು ಕೊಟ್ಟಿದ್ದೀರಪ್ಪ ಅಂತ ಹೇಳಿದ್ರೆ, ನೀವು ಆವಾಗಲೇ ನೋಡ್ದಂಗೆ ರೆಡೋಮಿಲ್ ಗೋಲ್ಡು 2 ಗ್ರಾಮ್ ಹಾಕ್ಕೊಂಡು, ಅದರ ಜೊತೆಗೆ ಅಸಿಟಮೋಪ್ರೈಡ್ 1 ಗ್ರಾಮ್ ಹಾಕ್ಕೊಂಡು, ಮತ್ತು ಒಂದು ಟಾನಿಕ್ ಹಾಕಿ ಫಸ್ಟ್ ಸ್ಪ್ರೇ ಕೊಟ್ಟಿದ್ದೀನಿ. 2ನೇ ಸ್ಪ್ರೇ ಬಂದು ಯಾವುದಪ್ಪ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ನಿಮಗೆ ಸಾಪ್ ಅಂತ ಗೊತ್ತಿರುತ್ತೆ, ಕಾರ್ಬನ್ ಡೈಜಾಬು ಮ್ಯಾಂಕೋಜಾಬ್ ಕಾಂಬಿನೇಷನ್ ಇರ್ತದೆ. ಸೊ ಅದು ಗಿಡಕ್ಕೆ ಒಂದು ಸ್ವಲ್ಪ ಬಿಸಿನೂ ಕೊಡ್ತದೆ. ಸೊ ಕಾರ್ಬನ್ ಡೈಜಾಮು ಮ್ಯಾಂಕೋಜಾಬ್ ಕಾಂಬಿನೇಷನ್ ಇರೋದು 2 ಗ್ರಾಮು. ಅದಾದ ನಂತರ ಮಾನೋಕ್ರೋಟಂಪಾಸ್ ಅಂತ ಬರುತ್ತೆ. ಸೊ ಅದು ಒಂದು 1.5 ml 1 ಲೀಟ್ರಿಗೆ, ಜೊತೆಗೆ ಒಂದು ಟಾನಿಕ್ ಹಾಕಿ 2ನೇ ಸ್ಪ್ರೇ ಕೊಟ್ಟೆ. 3ನೇ ಸ್ಪ್ರೇ ಪಿಂಚಿಂಗ್ ಮಾಡಿಬಿಟ್ಟು ನೆನ್ನೆ ಕೊಟ್ಟಿರೋದು ಈಗ ಆಲ್ರೆಡಿ ನೀವು ನೋಡಿದ್ದೀರಾ. ಆಮೇಲೆ ಇದು ಸ್ಪ್ರೇ ಆಯಿತು. ಇನ್ನು ಡ್ರಿಂಚಿಂಗ್ ವಿಚಾರಕ್ಕೆ ಬಂದಾಗ, ಡ್ರಿಂಚಿಂಗ್ ಅಂತ ಹೇಳಿದ್ರೆ ಬುಡಕ್ಕೆ ಯಾವ ಔಷಧಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ಬುಡಕ್ಕೆ ಬಂದು ಎನ್ರೂಟ್ ಅಂತ ಬರುತ್ತೆ. ಎನ್ರೂಟ್ ಏನಪ್ಪ ಅಂತ ಹೇಳಿದ್ರೆ ಈ ಪೊಟ್ಯಾಷಿಯಮ್ ಮ್ಯೂಮೇಟ್ ಅಂತ ಇರುತ್ತೆ. ಸೊ ಬೇರು ಬಿಡೋದಕ್ಕೆ, ಮಣ್ಣನ್ನು ಲೂಸ್ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರ್ತದೆ, ಬೇರು ಚೆನ್ನಾಗಿ ಬಿಡುತ್ತೆ ಅದು. ಅದರ ಜೊತೆಗೆ ಥಯಾಮೆಥಾಕ್ಸಮ್ ಅಂತ ಬರುತ್ತೆ 25%. ಥಯಾಮೆಥಾಕ್ಸಮ್ ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ನೆಲದಲ್ಲಿ ಇರೋವಂಥ ಸ್ವಲ್ಪ ಕೀಟಗಳಾಗಲಿ, ಕಾಂಡದಲ್ಲಿ ಬರುವಂಥ ಕೀಟಗಳಾಗಿ ಇದನ್ನು ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಥಯಾಮೆಥಾಕ್ಸಮ್ ಅಂತ ಬರುತ್ತೆ. ಅದನ್ನು 1 ಗ್ರಾಮ್ per ಲೀಟರು. ಮತ್ತು ಅದ್ರ ಜೊತೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ, ಒಂದು ಫಂಗಿಸೈಡ್ ಕೊಡಬೇಕಲ್ವ, ಈ ಮೋಡ ವಾತಾವರಣ ಮತ್ತು ಕಾಂಡ ಕೊಳೆಯೋದು, ಕಾಂಡದ ಹತ್ರ ಬರೋ ಫಂಗಸ್ನ ಕ್ಲಿಯರ್ ಮಾಡೋದಕ್ಕೆ, ಅದಕ್ಕೆ ರೆಡೋಮಿಲ್ ಗೋಲ್ಡು. ಸೊ ಇದು 3 ಸೇರಿಸಿ ಮಿಕ್ಸ್ ಮಾಡಿ ಒಂದು ಡ್ರಿಂಚಿಂಗ್ ಅನ್ನೋದು ಕೊಟ್ಟಿದ್ದೀನಿ. ಸೊ ಇಲ್ಲಿ ತನಕ ಬಂದು ನಿಮಗೆ ಹೇಳ್ದಂಗೆ 2 ಸಲ ಗೊಬ್ಬರ, 1 ಡ್ರಿಂಚಿಂಗು, 3 ಸ್ಪ್ರೇ ಕೊಟ್ಟಿದ್ದೀನಿ. ಮತ್ತು ಈಗ 12 ದಿನ ಲೈಟಿಂಗ್ಸು ಹಾಕಿದ್ದೀನಿ. ಇನ್ನೊಂದು 10-12 ದಿನ ಲೈಟಿಂಗ್ಸ್ ಇರುತ್ತೆ. ಸೊ ಅದಾದಮೇಲೆ ತೆಗೆದಾಕ್ತೀರಿ. ಈಗ ಸೈಡಲ್ಲಿ ಬರೋ ಬ್ರಾಂಚಸ್ ಎಲ್ಲ ಆರಾಮಾಗಿ ಇದು ಕ್ಲೀನಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕೊಡೋದು 1261 ಗೊಬ್ಬರ ಕೊಡ್ತೀನಿ ಸ್ನೇಹಿತರೆ. ಇದಿಷ್ಟು ಇಲ್ಲಿ ತನಕ ನಾನು 21 ದಿನದವರೆಗೂ ಏನು ಗಿಡಕ್ಕೆ ಮಾಡಿರೋಂಥ ಮೇಂಟೆನೆನ್ಸ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಗೊತ್ತಲ್ವಾ, ನಿಮ್ಮನ್ನು ಕೇಳ್ಕೊಬೇಕು. ಅದೇ ಒಂದು ಈ ಡ್ಯಾನ್ಸ್ಗಳು, ಇನ್ನೊಂದು ಮತ್ತೊಂದು ಇಂಥವು ಶಾರ್ಟ್ ಫಿಲಮ್ಗಳು ಕೆಲಸಕ್ಕೆ ಬರ್ದಿರೋ ಇರೋದು ಮಾಡಿದ್ರೆ ಚೆನ್ನಾಗಿ ಲೈಕ್ಗಳು ಎಲ್ಲ ಮಾಡ್ತೀರಾ. ಇಂಥ ಜೆನ್ಯೂನ್ ಕಂಟೆಂಟ್ಗಳು ಕೊಟ್ಟರೆ ರೈತರನ್ನ ಯಾರೂ ಬೆಳೆಸೋದಿಲ್ಲ. ಅದೇ ನನಗೆ ಜಾಸ್ತಿ ಬೇಸರ ಮಾಡೋ ಅಂಥದ್ದು. ಸೊ ನೀವು ಬೆಳೆಸಿದ್ರೆ ಬೆಳಿತೀರಿ, ಬೆಳೆಸಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕೂ ಆಗಲ್ಲ, ಅದು ನಮ್ಮನೆ ಬರ.
ಮಾಡೋದನ್ನು ಮಾಡ್ತಾ ಇರ್ತೀರಿ. ಸೊ ಧನ್ಯವಾದಗಳು, ಶುಭ ದಿನ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.